ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರತಿಭಾ. ಇವತ್ತಿನ ರೆಸಿಪಿ ತೊಂಡೆಕಾಯಿ ಪಲ್ಯ. ಹೇಗೆ ಮಾಡೋದು ನೋಡೋಣ ಬನ್ನಿ. ತೊಳೆದಿಟ್ಟ ತೊಂಡೆಕಾಯಿ ಮತ್ತು ಕೊತ್ತಂಬರಿ, ಉದ್ದಿನಬೇಳೆ, ಕಡಲೆಬೇಳೆ, ನೆಲಗಡಲೆ, ಹುಳಿ, ಉಪ್ಪು, ಅರಶಿನ ಪೌಡ್ರು, ಕೆಂಪು ಮೆಣಸು, ಕರಿಬೇವು ಸೊಪ್ಪು ಮತ್ತು ತೆಂಗಿನ ತುರಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ. ಇವೆಲ್ಲವನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಬಾಣಲೆಗೆ ಎಣ್ಣೆ ಹಾಕಿ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಇದನ್ನು ಫ್ರೈ ಮಾಡಿ ನಂತರ ಕೊತ್ತಂಬರಿ ಬೀಜ, ಜೀರಿಗೆ ಇದನ್ನು ಕೂಡ ಫ್ರೈ ಮಾಡಿ ನಂತರ ಕರಿಬೇವು ಸೊಪ್ಪು, ಕಡಲೆ ಬೀಜ ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿ ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕಿ, ಒಂದು 4-5 ಕೆಂಪು ಮೆಣಸು, ಖಾರ ಬೇಕಾದರೆ ಜಾಸ್ತಿ ಹಾಕ್ಬೋದು. ಇದನ್ನು ಫ್ರೈ ಮಾಡಬೇಕು. ನಂತರ ಸ್ವಲ್ಪ ತೆಂಗಿನ ತುರಿ ಹಾಕಿ ಇದೆಲ್ಲವನ್ನು ಫ್ರೈ ಮಾಡಬೇಕು. ಗ್ಯಾಸು ಸ್ಲೋ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಏನೂ ಬೇಡ. ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಬಂದಿದೆ ಪೌಡರ್. ಈಗ ಇನ್ನೊಂದು ಬಾಣಲೆಗೆ ಎಣ್ಣೆ ಹಾಕೋಣ. ಅದಕ್ಕೆ ಸಾಸಿವೆ, ಉದ್ದಿನಬೇಳೆ ಇದನ್ನು ಫ್ರೈ ಮಾಡೋಣ. ಈಗ ಅದಕ್ಕೆ ಈರುಳ್ಳಿಯನ್ನು ಹಾಕೋಣ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ನಂತರ ಕಟ್ ಮಾಡಿಟ್ಟ ತೊಂಡೆಕಾಯನ್ನು ಹಾಕಬೇಕು. ನಂತರ ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕಬೇಕು. ಮತ್ತು ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಮಿಶ್ರ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಲಿಕ್ಕೆ ಇಡೋಣ. ಒಂದು 3/4 ಭಾಗ ಬೇಯ್ದ ನಂತರ ನಾವು ಮಾಡಿಟ್ಟ ಮಸಾಲೆ ಪೌಡರನ್ನು ಹಾಕಬೇಕು. ಇದನ್ನು ಮಿಕ್ಸ್ ಮಾಡಬೇಕು. ವೀಕ್ಷಕರೇ, ಈ ಥರ ಮಸಾಲೆ ರುಬ್ಬಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನ ಸಾರು ಈ ಥರ ಪಲ್ಯ ಮಾಡಿದರೆ ತುಂಬ ಸೂಪರಾಗಿರುತ್ತೆ. ನಮ್ಮ ಮನೇಲಿ ಈ ಥರ ಪಲ್ಯ ಮಾಡೋದಂದರೆ ತುಂಬಾ ಇಷ್ಟ. ಈಗ ಒಂದು 5 ನಿಮಿಷ ಸಾಕು ಬೇಯಿಸಲಿಕ್ಕೆ. ಈಗ ನಮ್ಮ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ.
ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ವೀಕ್ಷಕರೇ, ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಈಗ ಪಲ್ಯ ರೆಡಿಯಾಗಿದೆ. ಥ್ಯಾಂಕ್ ಯು ವೀಕ್ಷಕರೇ. ನನ್ನ ರೆಸಿಪಿ ಇಷ್ಟು ಹೊತ್ತು ನೋಡಿದ್ದಕ್ಕಾಗಿ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.